ಹಲೋ ಆಲ್, ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಇವತ್ತು ಏನಂದ್ರೆ ನಾವು ಪ್ಲಾಂಟ್ ಪೆಥಾಲಜಿ ಸಬ್ಜೆಕ್ಟ್ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಗ್ಗೆ ಇವತ್ತು ಡೀಲ್ ಮಾಡೋಣ. ಏನಂದ್ರೆ ಪ್ಲಾಂಟ್ ಪೆಥಾಲಜಿದು ವೇಟೇಜ್ ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ 10 ಕ್ವಶನ್ಸ್ ಪ್ಲಾಂಟ್ ಪೆಥಾಲಜಿ ಕ್ವಶನ್ಸ್ ಕೇಳಿದ್ದಾರೆ, ವಿಚ್ ಅಮೌಂಟ್ಸ್ ಟು ಆಲ್ಮೋಸ್ಟ್ 10 ಕ್ವಶನ್ ಇಂಟು 3 ಮಾರ್ಕ್ಸ್ ಅಂದರೆ 30 ಮಾರ್ಕ್ಸ್. ಅದ್ರ ವೇಟೇಜ್ ಬಂದು ಎಷ್ಟಾಗುತ್ತೆ ಅಂದರೆ 10% ಆಗುತ್ತೆ. ಸೊ ಈ 10% ಕ್ರೂಷಲ್ಲೇ ನಮಗೆ ಎಕ್ಸಾಮಲ್ಲಿ, ಯಾಕಂದರೆ 30 ಮಾರ್ಕ್ಸ್ ಬರುತ್ತೆ ಇದರಿಂದ. ಹಾಗಾದರೆ ನಾವು ಈಗ ಮೊದಲನೇ ಕ್ವಶನ್ ನೋಡೋಣ. ಬೆಂಗಾಲ್ ಫೆಮೈನ್ ಅಕರ್ಡ್ ಡ್ಯೂ ಟು, ನಮಗೆಲ್ಲ ಗೊತ್ತಿದೆ ಬೆಂಗಾಲ್ ಫೆಮೈನ್ ಒನ್ ಆಫ್ ದಿ ಡೆವಸ್ಟೇಟಿಂಗ್ ಡಿಸೀಸಸ್ ಕಾಸ್ ಡ್ಯೂರಿಂಗ್ ದ ಎರಾ ಆಫ್ 1940s. ಬೆಂಗಾಲ್ ಫೆಮೈನ್ ಯಾಕಷ್ಟು ತುಂಬ ನ್ಯೂಸಲ್ಲಿ ಇತ್ತು ಅಂದರೆ, ಡ್ಯೂರಿಂಗ್ ದ ವರ್ಲ್ಡ್ ವಾರ್ ಟು ದೇರ್ ವಾಸ್ ಸಪ್ಲೈ ಚೈನ್ ಡಿಸ್ರಪ್ಷನ್. ಈಗ ಏನಾಯಿತು, ಫುಡ್ ಪ್ರೊಡಕ್ಷನ್ನು ಇಂಡಿಯಾದಲ್ಲಿ ಮೊದಲೇ ಗೊತ್ತಿತ್ತು ನಮಗೆ. ಪ್ರೀ ಇಂಡಿಪೆಂಡೆನ್ಸ್ ಎರಾದಲ್ಲಿ ನಾವು ಏನಾಗಿದ್ವಿ ಅಂದರೆ ಸೆಲ್ಫ್ ಸಫಿಷಿಯೆಂಟ್ ಇರಲಿಲ್ಲ ನಾವು. ಸೊ ಹಾಗಾಗಿ ತುಂಬ ಜನ ಇದರಿಂದ ಏನಂದರೆ ಡೆತ್ ಆಯಿತು. ಹಾಗೆ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ಕೇಪ್ದು ಪ್ಯಾಟರ್ನೇ ಚೇಂಜ್ ಆಯಿತು. ಹಾಗಾಗಿ ಈಗ ನಮಗೆ ಕನ್ಫ್ಯೂಷನ್ ಇರೋದೇನು ಅಂದರೆ ಇದರಲ್ಲಿ ಬ್ರೌನ್ ಸ್ಪಾಟ್ ಆಫ್ ರೈಸಾ ಬ್ಲಾಸ್ಟ್ ಆಫ್ ರೈಸ್ ಅಂತ. ಯಾಕಂದರೆ ಬ್ಲಾಸ್ಟ್ ಆಫ್ ರೈಸ್ ಇಸ್ ಒನ್ ಆಫ್ ದಿ ಡೆವಸ್ಟೇಟಿಂಗ್ ಡಿಸೀಸಸ್, ಅದು ಎಲ್ರಿಗೂ ಗೊತ್ತಿದೆ. ಬಟ್ ಏನಂದರೆ ಆನ್ಸರ್ ಏನು ಅಂದರೆ ಇಲ್ಲಿ ಬಂದ್ಬಿಟ್ಟು ಬ್ರೌನ್ ಸ್ಪಾಟ್ ಆಫ್ ರೈಸ್. ಏನಂದ್ರೆ ಬ್ಲಾಸ್ಟ್ ಆಫ್ ರೈಸ್ ಕೂಡ ಆ ಟೈಮಲ್ಲಿ ಇದ್ರು ಕೂಡ ಈ ಬ್ರೌನ್ ಸ್ಪಾಟ್ ಆಫ್ ರೈಸ್ ಏನಿತ್ತು ಅದು ಡೆವಸ್ಟೇಟಿಂಗ್ ಡಿಸೀಸ್ ಆಗಿದ್ದರಿಂದ ಆ ಬ್ಲಾಸ್ಟ್ ಆಫ್ ರೈಸ್ನ ಓವರ್ ಶ್ಯಾಡೋ ಮಾಡುತ್ತೆ. ಈಗ ಬ್ರೌನ್ ಸ್ಪಾಟ್ ಆಫ್ ರೈಸ್ ಕಾಸಲ್ ಆರ್ಗನಿಸಮ್ ಏನು ಅಂದರೆ ಹೆಲ್ಮಿಂಥೋಸ್ಪೋರಿಯಂ ಒರೈಸೆ. ಹಾಗೆ ಅದ್ರ ಪರ್ಫೆಕ್ಟ್ ಸ್ಟೇಜ್ ಕೂಡ ನಮಗೆ ಬೇಕಾಗುತ್ತೆ, ಯಾಕಂದ್ರೆ ಬ್ರೌನ್ ಸ್ಪಾಟ್ ಆಫ್ ರೈಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೇಜರ್ ಡಿಸೀಸ್ ಈಗ ಇಂಡಿಯನ್ ಸಿನೇರಿಯಾದಲ್ಲಿ. ಹಾಗಾದ್ರೆ ಅದ್ರದ್ದು ಪರ್ಫೆಕ್ಟ್ ಸ್ಟೇಜ್ ಏನಂದ್ರೆ ಕೋಕ್ಲಿಯೋಬೋಲಸ್ ಮಿಯಾಬಿನಸ್ ಅಂತಾರೆ. ಓಕೆನಾ, ಆಯ್ತು. ಹಾಗೆ ಶೀಟ್ ಬ್ಲೈಟ್ ಆಫ್ ರೈಸ್ ನೋಡೋಣ. ಶೀಟ್ ಬ್ಲೈಟ್ ಆಫ್ ರೈಸ್ ಯಾವ್ದ್ರಿಂದ ಕಾಸ್ ಆಗುತ್ತಂದ್ರೆ ಇಟ್ ಈಸ್ ಕಾಸ್ಡ್ ಬೈ ರೈಸೆಕ್ಟೋನಿಯಾ ಸೊಲಾನಿ. ರೈಸೆಕ್ಟೋನಿಯಾ ಸೊಲಾನಿ ಕೂಡ ಈಗ ಏನಂದ್ರೆ ಅದು ಸ್ಕ್ಲಿರೋಶಿಯನ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಈಸ್ ದಿ ಫ್ರೂಟಿಂಗ್ ಬಾಡಿ. ಏನಂದ್ರೆ ಡಾರ್ಮೆಂಟ್ ಸ್ಟೇಜ್. ಈಗ ಏನಾದರೂ ಫೇವರೇಬಲ್ ಕಂಡೀಷನ್ ಇರಲಿಲ್ಲ ಅಂದ್ರೆ ಅದು ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ಏನಂದ್ರೆ ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತೀವಿ, ಅದಕ್ಕೆ ಡಾರ್ಮೆಂಟ್ ಸ್ಟೇಜ್ ಅಂತೀವಿ. ಅದೇನಾದ್ರೂ ಫೇವರೇಬಲ್ ಕಂಡೀಷನ್ಸ್ ಬರುತ್ತಲ್ಲ, ಆಗ ಅದು ಮತ್ತೆ ಡಿಸೀಸ್ ಕಾಸಿಂಗ್ ಆರ್ಗನಿಸಮ್. ಓಕೆ, ಇದು ಫಸ್ಟ್ ಕ್ವಶನ್. 1 ಸೆಕೆಂಡ್. ಓಕೆ, ನೆಕ್ಸ್ಟ್. ಈಗ ಇಂಡಿಯನ್ ಫೈಟೋಪ್ಯಾಥಾಲಜಿಕಲ್ ಸೊಸೈಟಿ ವಾಸ್ ಸ್ಟಾರ್ಟೆಡ್ ಬೈ. ಇಂಡಿಯನ್ ಫೈಟೋಪ್ಯಾಥಾಲಜಿಕಲ್ ಸೊಸೈಟಿ ವಾಸ್ ಒನ್ ಆಫ್ ದಿ ಏನಂದ್ರೆ ಮೇಜರ್. ಈಗ ಪ್ಲಾಂಟ್ ಪೆಥಾಲಜಿ ಇರ್ತದಲ್ಲ, ಅದ್ರ ಬಗ್ಗೆ ಆನ್ಯುವಲ್ ಕಾನ್ಫರೆನ್ಸ್ ನಡೆಯುತ್ತೆ. ಏನಾದರೂ ಸಸ್ಟೈನೇಬಲ್ ಸ್ಟೆಪ್ಸ್ ಏನಾದರೂ ತಗೋಬೇಕಾ, ಇವೆಲ್ಲ ಡಿಸ್ಕಸ್ ಮಾಡೋಕ್ಕೆ ಇಂಡಿಯನ್ ಫೈಟೋಪ್ಯಾಥಾಲಜಿಕಲ್ ಸೊಸೈಟಿ ವಾಸ್ ಎಸ್ಟಾಬ್ಲಿಷ್ಡ್. ಇದನ್ನ ಎಸ್ಟಾಬ್ಲಿಷ್ ಮಾಡಿರೋರು ಏನಂದ್ರೆ ನಮ್ಮ ಹೆಮ್ಮೆಯ ಕನ್ನಡಿಗ ಆದ ಬಿ ಮುನ್ಕರ್ ಸರ್ ಅವರು. ಓಕೆ, ಹಾಗೆ ಈಗ ನಾವು ಆಪ್ಷನ್ಸ್ ನೋಡೋದಾದ್ರೆ ಅಲ್ಲಿ ಕೆ.ಸಿ. ಮೆಹ್ತಾ ಇದೆ. ಕೆ.ಸಿ. ಮೆಹ್ತಾ ಏನು ಫೇಮಸ್ ಅಂದ್ರೆ he is one of the profounder of the rust cycle of wheat. ರಸ್ಟ್ ಸೈಕಲ್ ಆಫ್ ವೀಟ್ ಅಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ ದೇರ್ ಆರ್ 5 stages in rust, which is called as pycnidio stage, iridial stage, pycniospores, asciospores, iridospores, teliospores and basidiospores. ಇವು ಇಂಪಾರ್ಟೆಂಟ್ 5 ಸ್ಪೋರ್ ಸ್ಟೇಜಸ್ ಇರುತ್ತೆ ವೀಟ್ ಅಲ್ಲಿ. ಸೊ ಏನಂದ್ರೆ ಕೆ.ಸಿ. ಮೆಹ್ತಾ ಅವರು ರಸ್ಟ್ ಸೈಕಲ್ ನ ಪ್ರಪೋಸ್ ಮಾಡ್ತಾರೆ. ಹಾಗೆ ತಿರುಮಲಾಚಾರ್ ಇರ್ತಾರಲ್ಲ, ಅವರು ಕೂಡ even though he had involved in the education and training of plant pathology, ಅವ್ರು ಆಕ್ಚುಲಿ ಅದನ್ನ ಏನು ಮಾಡಿ ಫೈಟೋಪ್ಯಾಥಾಲಜಿಕಲ್ ಸೊಸೈಟಿನ ಎಸ್ಟಾಬ್ಲಿಷ್ ಮಾಡಿರಲ್ಲ. ಓಕೆ, ಸೊ ದ ಆನ್ಸರ್ ಇಸ್ ಬಿ ಮುನ್ಕರ್. ನೆಕ್ಸ್ಟ್, ಹೂ ಪ್ರಪೋಸ್ಡ್ ದಿ ಎಕ್ಸ್ಟ್ರಾಕ್ಟ್ ಆಫ್ TMB as ಕಂಟೇಜಿಯಂ ವೈವಮ್ ಫ್ಲೂಯಿಡಮ್. ಕಂಟೇಜಿಯಂ ವೈವಮ್ ಫ್ಲೂಯಿಡಮ್ ಅಂತ ಯಾರು ಪ್ರಪೋಸ್ ಮಾಡಿದ್ರು ಅಂತ ನಾವು ಇದನ್ನ PUC ಬಯಾಲಜಿ ಟೆಕ್ಸ್ಟ್ ಬುಕ್ ಅಲ್ಲೂ ಓದಿರ್ತೀವಿ. ಇದ್ರ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಬೇಸಿಸ್ ಆಗಿರುತ್ತೆ. ಹಾಗಾದ್ರೆ ಸ್ಟ್ಯಾನ್ಲಿ ಏನ್ ಮಾಡಿದ್ದ? ಸ್ಟ್ಯಾನ್ಲಿ ಹ್ಯಾಡ್ ಡನ್ ದ ಕ್ರಿಸ್ಟಲೈಸೇಷನ್ ಆಫ್ ವೈರಸ್. ದಿಸ್ ವಾಸ್ ದಿ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ಕ್ರಿಸ್ಟಲೈಸೇಷನ್ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ಏನೇನ್ ಕಾಂಪೋನೆಂಟ್ಸ್ ವೈರಸ್ ಯಾವ್ದ್ರಿಂದ ಮಾಡಿದೆ ಆ ತರ. ಸೊ ದಿಸ್ ವಾಸ್ ಒನ್ ಆಫ್ ದ ರೆವಲ್ಯೂಷನರಿ ಸ್ಟೆಪ್ ಅನ್ಬೋದು ಪ್ಲಾಂಟ್ ಪೆಥಾಲಜಿಲಿ. ಹಾಗಾದ್ರೆ ಡಾಯಿ ಏನ್ ಮಾಡಿದ್ರು? ಡಾಯ್ ಅಂಡ್ ಈಸ್ ಕೋ ವರ್ಕರ್ಸ್, ಅವರು ವರ್ಕರ್ಸ್ ಏನ್ ಮಾಡಿದ್ರು ಅಂದ್ರೆ, ಡಾಯ್ ಅಂಡ್ ಇಸ್ ಫ್ರೆಂಡ್ಸ್ ಏನ್ ಮಾಡಿದ್ರು ಅಂದ್ರೆ, ದೇ ಆರ್ ದ ಒನ್ ಹೂ ಹ್ಯಾಡ್ ಡಿಸ್ಕವರ್ಡ್ ದಟ್ ಮೈಕೋಪ್ಲಾಸ್ಮಾ ಇಸ್ ಒನ್ ಆಫ್ ದ ಮೇಜರ್ ಕಾಸಲ್ ಡಿಸೀಸ್ ಆರ್ಗನಿಸಮ್ ಇನ್ ದಿ ಪ್ಲಾಂಟ್ಸ್. ಇದನ್ನ ಪ್ರಪೋಸ್ ಮಾಡಿದ್ದವ್ರು ಯಾರು? ಡಾಯ್ ಅಂಡ್ ಫ್ರೆಂಡ್ಸ್. ಸೊ ಈಗ
MW ಸ್ಟ್ಯಾನ್ಲಿ ಏನ್ ಮಾಡಿದ್ರು ಅಂತ ಗೊತ್ತಾಯ್ತು, ಡಾಯ್ ಅಂಡ್ ಫ್ರೆಂಡ್ಸ್ ಏನ್ ಮಾಡಿದ್ರು ಅಂತ ಗೊತ್ತಾಯ್ತು, MW ಬೆಸನಿಕ್ ಏನ್ ಮಾಡಿದ್ರು ಅಂತ ಗೊತ್ತಾಯ್ತು. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಇಸ್ ದಿ ರೆಸ್ಟಿಂಗ್ ಸ್ಪೋರ್ ಆಫ್ ರಸ್ಟ್ ಡಿಸೀಸ್ ಇನ್ ವೀಟ್. ಆಗ್ಲೇ ಹೇಳ್ದಂಗೆ ರಸ್ಟ್ ಡಿಸೀಸ್ ಅಲ್ಲಿ 5 ಸ್ಪೋರ್ಟ್ಸ್ ಸೈಕಲ್ ಬರುತ್ತೆ. ಏನ್ ಹೇಳಿ? ಪಿಕ್ನಿಯೋಸ್ಪೋರ್ಸ್ ವಿಚ್ ಇಸ್ ಫೇಮಸ್ಲಿ ನೋನ್ ಎಸ್ PAUTB. ಇದನ್ನ ಜ್ಞಾಪಕ ಇಟ್ಕೊಳ್ಳೋಕೆ ಏನ್ ಶಾರ್ಟ್ ಫಾರ್ಮ್ ಅಂದ್ರೆ PAUTB ಅಂತ ಜ್ಞಾಪಕ ಇಟ್ಕೋಬೇಕು. ವಿಚ್ ಇಸ್ ಪಿಕ್ನಿಯೋಸ್ಪೋರ್ಟ್ಸ್, ಏಷಿಯೋಸ್ಪೋರ್ಟ್ಸ್, ಯುರಿಡೋಸ್ಪೋರ್ಟ್ಸ್, ಟೀಲಿಯೋಸ್ಪೋರ್ಟ್ಸ್ ಅಂಡ್ ಬೆಸಿಡಿಯೋಸ್ಪೋರ್ಟ್ಸ್. ಹಾಗಾದ್ರೆ ಇದರಲ್ಲಿ ರೆಸ್ಟಿಂಗ್ ಸ್ಪೋರ್ ಆಫ್ ರಸ್ಟ್ ಡಿಸೀಸ್ ಇನ್ ವೀಟ್ ಯಾವುದು ಅಂತ ಇರೋ ಕ್ವಶನ್. ಸೊ ಇದರಲ್ಲಿ ರೆಸ್ಟಿಂಗ್ ಸ್ಪೋರ್ ಆಫ್ ರಸ್ಟ್ ಡಿಸೀಸ್ ಇನ್ ವೀಟ್ ಬಂದ್ಬಿಟ್ಟು ಟೀಲಿಯೋಸ್ಪೋರ್ಟ್ಸ್. ಹಾಗಾದ್ರೆ ರಿಪೀಟಿಂಗ್ ಸ್ಪೋರ್ಟ್ಸ್ ಯಾವುದು ಅಂತ ಕೇಳ್ಬೋದು ಕ್ವಶನ್. ಸೊ ರಿಪೀಟಿಂಗ್ ಸ್ಪೋರ್ ಬಂದ್ಬಿಟ್ಟು ಯುರಿಡೋಸ್ಪೋರ್. ಇಟ್ ಈಸ್ ಒನ್ ಆಫ್ ದ ಮೇಜರ್ ಸ್ಪೋರ್ ವಿಚ್ ಯೂಶುವಲಿ ಸ್ಪ್ರೆಡ್ಸ್ ದ ಡಿಸೀಸ್. ಹೆಂಗಂದ್ರೆ ಒಂದು ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟಿಗೆ ಇನ್ಫೆಕ್ಟ್ ಮಾಡೋದೇ ಮೇನ್ಲಿ ಯುರಿಡೋಸ್ಪೋರ್ಟ್ಸ್. ಓಕೆ, ಒಂದು ಸೆಕೆಂಡ್. ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೇಮ್ ದಿ ಮೊಟೈಲ್ ಸ್ಪೋರ್ ಆಫ್ ಫಂಗಸ್. ನಮಗೆ ಗೊತ್ತಿರೋದು ಏನಂದ್ರೆ ಸ್ಪೋರ್ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸ್ಪರ್ಸಲ್ ಏಜೆಂಟ್. ಈಗ ಫಂಗಸ್ ಏನಾದ್ರು ಡಿಸೀಸ್ ಕಾಸ್ ಮಾಡ್ಬೇಕಂದ್ರೆ ಸ್ಪೋರ್ ಇಂಪಾರ್ಟೆಂಟ್ ಇರುತ್ತೆ, ಆಯ್ತಾ? ಹಾಗಾದ್ರೆ ಇದರಲ್ಲಿ ಮೊಟೈಲ್ ಸ್ಪೋರ್. ವಾಟ್ ಈಸ್ ಮೆಂಟ್ ಬೈ ದಿ ಟರ್ಮ್ ಮೊಟೈಲ್? ಮೊಟೈಲ್ ಅಂದ್ರೆ ವಿಚ್ ಶೋಸ್ ಮೂವ್ಮೆಂಟ್. ಓಕೆನಾ? ವಿಚ್ ಇಸ್ ದಿ ಮೊಟೈಲ್ ಸ್ಪೋರ್ ಅಂತ ಕೇಳಿರೋದು ಇಲ್ಲಿ. ಹಾಗಾದ್ರೆ ಆನ್ಸರ್ ಏನಂದ್ರೆ ಬಂದ್ಬಿಟ್ಟು ಝೂ ಸ್ಪೋರ್ಟ್ಸ್. ಇದು ಎಸ್ಪೆಷಲಿ ಅಕ್ವಾಟಿಕ್ ಎನ್ವಿರಾನ್ಮೆಂಟ್ ಇರುತ್ತಲ್ಲ ಅದರಲ್ಲಿ ಇದು ವರ್ಕ್ ಆಗುತ್ತೆ. ಓಕೆನಾ? ಏನ್ ಮೇಜರ್ಲಿ ಅಕ್ವಾಟಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಅಂದ್ರೆ ಈಗ ಅಕ್ವಾಟಿಕ್ ಅಲ್ಲಿ ಮೂವ್ ಆಗ್ಬೇಕಂದ್ರೆ ಅದು ಫ್ಲಾಜೆಲ್ಲ ಇರುತ್ತಲ್ಲ, ಅದನ್ನ ಫ್ಲಾಜೆಲ್ಲ ಪೋಸೆಸ್ ಮಾಡುತ್ತೆ. ಫ್ಲಾಜೆಲ್ಲ ಹೀಗಿರುತ್ತೆ, ಹೆಂಗೆ ಅಂದ್ರೆ ಈ ತರ ಮೂವ್ಮೆಂಟ್ ಇರುತ್ತೆ ಫ್ಲಾಜೆಲ್ಲ, ವಿಚ್ ವಿಲ್ ಹೆಲ್ಪ್ ಇನ್ ದಿ ಡಿಸ್ಪರ್ಸಲ್. ಆಕ್ಚುಲಿ ಮೂವ್ಮೆಂಟ್ ಆಫ್ ಸ್ಪೋರ್ಟ್ಸ್ಗೆ ಹೆಲ್ಪ್ ಮಾಡುತ್ತೆ ಫ್ಲಾಜೆಲ್ಲ. ಓಕೆನಾ? ಓಕೆ, ಕೊನಿಡಿಯಾ ಸ್ಪೋರ್ಟ್ಸ್ ಏನು? ಕೊನಿಡಿಯಾ ಇಸ್ ಒನ್ ಆಫ್ ದಿ ಎಸೆಕ್ಷುಯಲ್ ಸ್ಪೋರ್ ಅಂತೀವಿ. ಅಂಡ್ ಹಾಗಾಗಿ ಮತ್ತೆ ಇದು ನಾನ್ ಮೊಟೈಲ್ ಸ್ಪೋರ್. ಇದನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಮೇನ್ಲಿ ಆಸ್ಕೋಮೈಸಿಟ್ಸ್ ಮತ್ತೆ ಡ್ಯೂಟಿರೋಮೈಸಿಟ್ಸ್. ಆಸ್ಕೋಮೈಸಿಟ್ಸ್ ಅಂಡ್ ಡ್ಯೂಟಿರೋಮೈಸಿಟ್ಸ್ ಗ್ರೂಪ್. ಓಕೆನಾ? ಊಸ್ಪೋರ್ ಕೂಡ ನಾನ್ ಮೊಟೈಲ್ ಸ್ಪೋರ್, ಮತ್ತೆ ಅದು ಥಿಕ್ ವಾಲ್ಡ್ ಆಗಿರುತ್ತೆ. ಈ ಸ್ಪೋರ್ಟ್ಸ್ ನ ಪ್ರೊಡ್ಯೂಸ್ ಮಾಡೋದು ಮೈಸಿಟ್ ಗ್ರೂಪ್ ಅವರು. ಓಕೆನಾ? ಟೀಲಿಯೋಸ್ಪೋರ್ಟ್ಸ್ ಇಸ್ ಆವಾಗಲೇ ನೋಡಿದೀವಿ ನಾವು ಈ ಪ್ರೀವಿಯಸ್ ಕ್ವಶನ್ ಅಲ್ಲಿ. ರೆಸ್ಟಿಂಗ್ ಸ್ಪೋರ್ ಆಫ್ ರಸ್ಟ್ ಡಿಸೀಸ್ ಇನ್ ವೀಟ್ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಟೀಲಿಯೋಸ್ಪೋರ್ಟ್ಸ್ ಅಲ್ವಾ? ನೋಡಿ ಏನಕ್ಕಂದ್ರೆ ಆಪ್ಷನ್ಸ್ ಈಗ ಎಕ್ಸಾಮ್ ಅಲ್ಲಿ ಏನ್ ಬೇಕಾಗಿರೋದು ಅಂದ್ರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಏನಕ್ಕೆ ಅನಲೈಸಿಸ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ನಮ್ಗೆ ಆನ್ಸರ್ ಹೇಗಿರೋ ಗೊತ್ತಿರುತ್ತೆ, ಅದೆಲ್ಲ ಇಂಪಾರ್ಟೆಂಟ್. ಅದಕ್ಕೆ ನಾವು ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಈಗ ನಮಗೆ ಗೊತ್ತಾಯ್ತು ಝೂ ಸ್ಪೋರ್ಟ್ಸ್ ಅಂದ್ರೆ ಏನು, ಕೊನಿಡಿಯಾ ಅಂದ್ರೆ ಏನು, ಯಾವ ಫಂಗಲ್ ಗ್ರೂಪ್ ಪ್ರೊಡ್ಯೂಸ್ ಮಾಡುತ್ತೆ, ವೆದರ್ ಇಟ್ ಇಸ್ ಆಸ್ಕೋಮೈಸಿಟ್ಸ್, ಡ್ಯೂಟಿರೋಮೈಸಿಟ್ಸ್, ಮೈಸಿಟ್ಸ್ ಅಂತ. ಹಾಗಾಗಿ ನಾವು ರಿವರ್ಸ್ ಇಂಜಿನಿಯರಿಂಗ್ ಅಪ್ರೋಚ್ ಯೂಸ್ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಅಂದ್ರೇನೆ ಹಾಗೆ. ನಾವು ಏನಂದ್ರೆ ಆನ್ಸರ್, ಈಗ ನಾನು ಹೇಳೋದು ಆ ಕ್ವಶನ್ ಆನ್ಸರ್ ರಿಪೀಟ್ ಆಗದೇನೆ ಇದ್ರು ಆ ಆಪ್ಷನ್ ಇರುತ್ತಲ್ಲ, ಆ ಆಪ್ಷನ್ ಇಂದ ನಮಗೆ ಬೇರೆ ಕ್ವಶನ್ ಸಾಲ್ವ್ ಮಾಡಕ್ ಹೆಲ್ಪ್ ಆಗುತ್ತೆ. ಓಕೆ, ಈಗ ನಾವು ಮುಂದಿನ ಕ್ವಶನ್ಗೆ ಹೋಗೋಣ. ಇಲ್ಲಿ ಮುಂದಿನ ಕ್ವಶನ್ ಇರೋದೇನಂದ್ರೆ ಕಾಸಲ್ ಆರ್ಗಾನಿಸಮ್ ಆಫ್ ಸೆಂಟ್ ಆಂಟನೀಸ್ ಫೈರ್ ಆರ್ ಡೆವಿಲ್ಸ್ ಕರ್ಸ್. ಈಗ ಸೆಂಟ್ ಆಂಟನೀಸ್ ಫೈರ್ ಅಂತ ಹೆಸರು ಕೇಳಿದಾಗ ನಮ್ಗೆ ಹೆಂಗ ಅನಿಸುತ್ತೆ, ಅದು ನಾಟ್ ರಿಲೇಟೆಡ್ ಟು ಲೈಕ್ ಇಂಡಿಯನ್ ಡಿಸೀಸ್ ಅಂತೂ ಅಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಾವೇನಂದ್ರೆ ಈಗ ಆಪ್ಷನ್ಸ್ ಇದೇನಂದ್ರೆ ಇವೆಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ನಾವು ಯಾವ್ದು ಗೆಸ್ಟ್ ವರ್ಕ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಏನಂದ್ರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಏನಂದ್ರೆ ಕ್ಲಾವಿಸೆಪ್ಸ್ ಪರ್ಪುರಿಯಾ. ಕ್ಲಾವಿಸೆಪ್ಸ್ ಪರ್ಪುರಿಯಾ ಏನಂದ್ರೆ ಇಟ್ ಈಸ್ ಅ ಪ್ಯಾರಾಸಿಟಿಕ್ ಫಂಗಸ್. ಈ ಕ್ಲಾವಿಸೆಪ್ಸ್ ಪರ್ಪುರಿಯಾ ಸೀರಿಯಲ್ಸ್ ಇರುತ್ತಲ್ಲ, ಸೀರಿಯಲ್ಸ್ ನ ಇನ್ಫೆಕ್ಟ್ ಮಾಡುತ್ತೆ. ಎಸ್ಪೆಷಲಿ ಈಗ ಸೋರ್ಗಮ್ ಇರುತ್ತೆ, ಪರ್ಲ್ ಮಿಲೆಟ್ ಇರುತ್ತಲ್ಲ, ಅದನ್ನ ಇನ್ಫೆಕ್ಟ್ ಮಾಡುವಂಥದ್ದೇ ಕ್ಲಾವಿಸೆಪ್ಸ್ ಪರ್ಪುರಿಯಾ ಆಗಿರುತ್ತೆ. ಇದೇನಾಗುತ್ತೆ ಅಂದ್ರೆ ಫಾರ್ಮೇಶನ್ ಆಫ್ ಏನಂದ್ರೆ ಎರ್ಗಾಟ್ ಬಾಡೀಸ್ ಇರುತ್ತೆ. ಎರ್ಗಾಟ್ ಏನಂದ್ರೆ ಇದು ಒನ್ ಆಫ್ ದ ಸ್ಪೆಷಲೈಸ್ಡ್ ಫ್ರೂಟಿಂಗ್ ಬಾಡೀಸ್ ಆಗಿರುತ್ತೆ ಫಂಗಸ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದು. ದಿಸ್ ಈಸ್ ಕಾಲ್ಡ್ as ಎರ್ಗಾಟ್ ಬಾಡೀಸ್. ಅಂಡ್ ಆಸ್ಪರ್ಜಿಲಸ್ ನೈಜರ್ ಇದನ್ನ ಕಾಮನ್ ಆಗಿ ನಾವು ಏನಂತೀವಿ ಅಂದ್ರೆ ಕಾಮನ್ ಮೋಲ್ಡ್ ಅಂತ ಕರಿತೀವಿ. ಆಸ್ಪರ್ಜಿಲಸ್ ನೈಜರ್ ಇಂಪಾರ್ಟೆಂಟ್ ಸ್ಟೋರೇಜ್ ಡಿಸೀಸ್ ಆಗಿರುತ್ತೆ. ಈಗ ಏನಾದ್ರು ಸ್ಟೋರೇಜ್ ಡಿಸೀಸ್ ಬಗ್ಗೆ ಕೇಳಿದ್ರೆ ನಮ್ಗೆ ಆಸ್ಪರ್ಜಿಲಸ್ ನೈಜರ್ ಅಂತ ಗೊತ್ತಿರಬೇಕು. ಓಕೆನಾ? ರೈಸೆಕ್ಟೋನಿಯಾ ಸೊಲನಿ ನಾನು ಮೊದಲೇ ಹೇಳಿದ್ದೆ. ರೈಸೆಕ್ಟೋನಿಯಾ ಸೊಲನಿ ಇಟ್ ವಿಲ್ ಪ್ರೊಡ್ಯೂಸ್ ದಿ ಸ್ಕ್ಲಿರೋಶಿಯಲ್ ಬಾಡೀಸ್
ದೀಸ್ ಕ್ಲಿರೋಶಿಯಲ್ ಬಾಡೀಸ್ ವಿಲ್ ರೆಸ್ಟ್. ಏನಂದ್ರೆ ಈಗ ಫೇವರೇಬಲ್ ಕಂಡೀಷನ್ ಇಲ್ದೋದಾಗ ಏನಂದ್ರೆ ರೆಸ್ಟ್ ಮಾಡಿರುತ್ತೆ. ಅದೇ ಏನಾದ್ರು ಫೇವರೇಬಲ್ ಕಂಡೀಷನ್ ಬಂತು ಅಂದ್ರೆ ಅದು ಮತ್ತೆ ಕ್ರಾಪ್ ನ ಇನ್ಫೆಕ್ಟ್ ಮಾಡುತ್ತೆ. ಹಾಗೆ ಫ್ಯುಸೇರಿಯಂ ಸಲಾನಿ ಕೂಡ ಏನಂದ್ರೆ ಇಟ್ ಈಸ್ ಆಲ್ಸೋ ಸಾಯಿಲ್ ಬೋರ್ನ್ ಫಂಗಸ್. ಏನ್ ಮಾಡುತ್ತೆ ಫ್ಯುಸೇರಿಯಂ ಸಲಾನಿ ಅಂದ್ರೆ ಇಟ್ ವಿಲ್ ಕಾಸ್ ಬೋತ್ ರೂಟ್ ಅಂಡ್ ಸ್ಟೆಮ್ ರಾಟ್ ಕಾಸ್ ಮಾಡುತ್ತೆ. ಓಕೆನಾ? ಓಕೆ, ಈಗ ನೆಕ್ಸ್ಟ್ ಡಿಸೀಸ್ಗೆ ಹೋಗೋಣ. ಮೊಯಿಲಿಯಾ ಡಿಸೀಸ್ ಇನ್ ವೀಟ್ ಇಸ್ ಡ್ಯೂ ಟು. ಇಲ್ಲಿ ಎಲ್ಲ ಆಪ್ಷನ್ಸ್ ನೋಡ್ಬೋದು. ಇದ್ರಲ್ಲಿ ಆಪ್ಷನ್ಸ್ ಏನಂದ್ರೆ ಇಟ್ ಈಸ್ ದ ಡಿಸೀಸ್ ವಿಚ್ ಇಸ್ ಕಾಸ್ ಡ್ಯೂ ಟು ನೆಮಟೋಡ್. ಆ ಕ್ವಶನ್ ಮೇ ಅರೈಸ್ ವಿಚ್ ಆಫ್ ದಿ, ಈಗ ಕೇಳ್ಬೋದು ನೆಮಟೋಡ, ಫಂಗಯ, ವೈರಸ್ ಅಂತ. ಯಾಕಂದ್ರೆ ನೆಕ್ಸ್ಟ್ ನಾವು ಹೋಗೋ ಕ್ವಶನ್ಸ್ ಅಲ್ಲಿ ನಾವು ನೋಡ್ಬೋದು, ಕೇಳಿದಾನೆ ಡೈರೆಕ್ಟ್ ಆಗಿ ವಿಚ್ ಇಸ್ ದ ಕಾಸಲ್ ಆರ್ಗಾನಿಸಮ್ ಅಂತ. ಸೊ ಇಟ್ ಈಸ್ ಕಾಸ್ಟ್ ಬೈ ನೆಮಟೋಡ್. ಯಾಕಂದ್ರೆ ಆಪ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೆಮಟೋಡ್ ಇದೆ, ಇಲ್ಲಿ ನೆಮಟೋಡ್ ಇದೆ, ಹಂಗಂದ್ರೆ ಆನ್ಸರ್ ನೆಮಟೋಡ್ ಅಂತೆ. ಹಾಗಾದ್ರೆ ಮೊಯಿಲಿಯಾ ಡಿಸೀಸ್ ಇನ್ ವೀಟ್ ಇಸ್ ಡ್ಯೂ ಟು ಯಾವುದು ಅಂದ್ರೆ ಆನ್ಸರ್ ಬಂದ್ಬಿಟ್ಟು ಇಟ್ ಈಸ್ ಕಾಸ್ಟ್ ಬೈ ಸಿಸ್ ನೆಮಟೋಡ್. ಅದರಲ್ಲೂ ಇದ್ರದ್ದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಹೆಟಿರೋಡೆರಾ ಅವೆನೆ ಅಂತ. ಓಕೆನಾ? ಇದರಲ್ಲಿ ರೂಟ್ಸ್ ಇರುತ್ತಲ್ಲ, ರೂಟ್ಸ್ ನ ಇನ್ಫೆಕ್ಟ್ ಮಾಡುತ್ತೆ ಇದು. ಈ ರೂಟ್ಸ್ ನ ಇನ್ಫೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈಗ ರೂಟ್ಸ್ ಇರುತ್ತಲ್ಲ, ಈ ರೂಟ್ಸ್ ಅಲ್ಲಿ ಫಾರ್ಮೇಶನ್ ಆಫ್ ಸಿಸ್ಟ್ ಫಾರ್ಮೇಶನ್ ಆಗುತ್ತೆ. ಸಿಸ್ಟ್ ಈ ತರ ಇರುತ್ತೆ, ಈ ತರ ಲೆಮನ್ ಶೇಪ್ ಇರ್ತದೆ ಸಿಸ್ಟ್. ಅದ್ರೊಳಗೆ ಈ ತರ ಎಗ್ಸ್ ನ ಡೆಪಾಸಿಟ್ ಮಾಡಿರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನಾರ್ಮಲ್ ಫಂಕ್ಷನಿಂಗ್ ಆಫ್ ಪ್ಲಾಂಟ್ ಗೆ ಎಫೆಕ್ಟ್ ಆಗುತ್ತೆ. ಓಕೆನಾ? ಈಗ ಓಕೆ, ರೂಟ್ ನಾಟ್ ನೆಮಟೋಡ್ ಇಟ್ ಇಸ್ ಕಾಸ್ಟ್ ಬೈ ಮೆಲೋಡೋಗೈನಾ ಇನ್ಕಾಗ್ನಿಟಾ. ರೂಟ್ ನಾಟ್ ನೆಮಟೋಡ್ ಕೂಡ ಒನ್ ಆಫ್ ದಿ ಡೆವಾಸ್ಟೇಟಿಂಗ್ ಡಿಸೀಸಸ್. ಏನಂದ್ರೆ ಎಸ್ಪೆಷಲಿ ಈಗ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಇರುತ್ತಲ್ಲ, ಅದರಲ್ಲಿ ಇದು ಮೇಜರ್ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್. ಬರೋಯಿಂಗ್ ನೆಮಟೋಡ್ ಇಟ್ ಮೇನ್ಲಿ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಕ್ರಾಪ್ಸ್. ಈಗ ಟ್ರಾಪಿಕಲ್ ಕ್ರಾಪ್ ಯಾವುದು, ಬನಾನಾ ಅಂತದ್ರಲ್ಲೆಲ್ಲ ಇದು ಡಿಸೀಸ್ ಕಾಸ್ ಮಾಡುತ್ತೆ. ಹಾಗಾದ್ರೆ ಈ ಬರೋಯಿಂಗ್ ನೆಮಟೋಡ್ದು ಸೈಂಟಿಫಿಕ್ ನೇಮ್ ಏನು ಅಂತ ಕೇಳೋದಾದ್ರೆ, ಈ ಬರೋಯಿಂಗ್ ನೆಮಟೋಡ್ದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ರೋಡೋಫಿಲಸ್ ಸಿಮಿಲಿಸ್. ಓಕೆ, ಈಗ ನೆಕ್ಸ್ಟ್ ಬಲ್ಬ್ ನೆಮಟೋಡ್ ಯಾವ್ದನ್ನ ಕಾಸ್ ಆಗುತ್ತೆ ಅಂದ್ರೆ ಡೈಟಿಲಿಂಕಸ್ ಡಿಪ್ಸಾಸಿ. ಈಗ ಬಲ್ಬ್ ನೆಮಟೋಡ್, ಬಲ್ಬ್ ಯಾವ್ದು ಆರ್ಗಾನಿಸಮ್, ಈಗ ಎಕ್ಸಾಂಪಲ್ ಬಲ್ಬ್ ನ ಆನಿಯನ್ ಪ್ರೊಡ್ಯೂಸ್ ಮಾಡೋದು, ಆನಿಯನ್ ಅಲ್ಲಿ ಬಲ್ಬ್ ಇರುತ್ತೆ, ಗಾರ್ಲಿಕ್ ಅಲ್ಲಿ ಬಲ್ಬ್ ಇರುತ್ತೆ ಅಷ್ಟೇ. ಈಗ ಏನಾದ್ರು ಕೇಳಿದ್ರೆ ಆನಿಯನ್ ಮತ್ತೆ ಗಾರ್ಲಿಕ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ನೆಮಟೋಡ್ ಯಾವ್ದಾದ್ರು ಕಾಸಲ್ ಆರ್ಗಾನಿಸಮ್ ಅಂದ್ರೆ ಬಲ್ಬ್ ನೆಮಟೋಡ್. ಓಕೆನಾ? ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಹೂ ಪ್ರಪೋಸ್ಡ್ ಕೋಚ್ ಪಾಸ್ಟುಲೇಟ್? ಈ ಆನ್ಸರ್ ಸಿಂಪಲ್ ಆಗಿ ಕಾಣಿಸ್ಬೋದು, ಬಟ್ ಇಲ್ಲಿ ಕನ್ಫ್ಯೂಷನ್ ಟರ್ಮ್ ಏನಿರೋದಂದ್ರೆ, ಈಗ ನೋಡಿ 4 ರಾಬರ್ಟ್ ಕೋಚ್, ವಿಲಿಯಂ ಕೋಚ್, ಸ್ಟೀವನ್ ಕೋಚ್, ಆಂಡ್ರೂ ಕೋಚ್ ಅಂತ ಎಲ್ರಿಗೂ ಗೊತ್ತು. ಕೋಚ್ ಪಾಸ್ಟುಲೇಟ್ ಈಗ ಕೋಚ್ ಪ್ರೊಡ್ಯೂಸ್ ಮಾಡಿರ್ತಾನೆ ಅಂತ. ಬಟ್ ಈ ಆಪ್ಷನ್ ನೋಡಿದಾಗ ಎಕ್ಸಾಮ್ ಸಿನಾರಿಯೋದಲ್ಲಿ ಹೆಂಗಿರುತ್ತೆ ಅಂದ್ರೆ ಕ್ಲೋಸ್ ಕಾಲ್ ಇರುತ್ತೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ರಾಬರ್ಟ್ ಕೋಚ್. ಇದನ್ನ ಆಂಥ್ರಾಕ್ಸ್ ಇರುತ್ತಲ್ಲ, ಆಂಥ್ರಾಕ್ಸ್ ಡಿಸೀಸ್ ಅಲ್ಲಿ ಇದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತಾನೆ. ಏನ್ ಕೋಚ್ ಪಾಸ್ಟುಲೇಟ್ಸ್ ಅಂದ್ರೆ ಅಂತ, ಈಗ ಏನೋ ಒಂದು ಡಿಸೀಸ್ ಆಗಿರೋದು, ಕಾಸಲ್ ಆರ್ಗಾನಿಸಮ್ ಇರುತ್ತೆ. ನಮ್ಗೀಗ ಶಾರ್ಟ್ ಆಗ್ಬೇಕು ಏನಂದ್ರೆ ಈ ಡಿಸೀಸ್ ಕಾಸ್ ಮಾಡಿರೋದೇ ಈ ಆರ್ಗಾನಿಸಮ್ ಅಂದ್ರೆ. ಆಗ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಪಾಸ್ಟುಲೇಟ್ಸ್ ನ ಪ್ರಪೋನ್ ಮಾಡ್ತಾನೆ. ಆ ಪಾಸ್ಟುಲೇಟ್ಸ್ ಪ್ರಕಾರ ಈಗ ಏನಂದ್ರೆ ಫಸ್ಟ್ ನಾವು ಯಾವ್ದು ಡಿಸೀಸ್ ಆರ್ಗಾನಿಸಮ್ ಇರುತ್ತಲ್ಲ ಅದರಿಂದ ಸ್ಯಾಂಪಲ್ ನ ಕಲೆಕ್ಟ್ ಮಾಡಬೇಕು. ಡಿಸೀಸ್ ಆರ್ಗಾನಿಸಮ್ ಇಂದ ಡಿಸೀಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು. ಅದನ್ನ ಹೆಲ್ದಿ ಇರುತ್ತಲ್ಲ, ಹೆಲ್ದಿ ಇಂಡಿವಿಜುವಲ್ಗೆ ಅದನ್ನ ಇಂಜೆಕ್ಟ್ ಮಾಡಬೇಕು. ಅದು ಸಿಂಪ್ಟಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತಲ್ಲ, ಸಿಂಪ್ಟಮ್ಸ್. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ ಅದರಿಂದ ಪುನಃ ಡಿಸೀಸ್ ಸ್ಯಾಂಪಲ್ ಇಂದ ಈಗ ಡಿಸೀಸ್ ಕಾಸಲ್ ಏಜೆಂಟ್ಸ್ ಇರುತ್ತಲ್ಲ ಅದನ್ನ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ನಮ್ ಕೈಯಲ್ಲಿ ಆಗ್ಬೇಕು. ಹಾಗೆ ನೋಡಿದಾಗ we can come into conclusion that this is the major organism which has caused the diseases. ಇದನ್ನ ಏನಂದ್ರೆ ಎಸ್ಪೆಷಲಿ ಮೆಡಿಕಲ್ ಸೈನ್ಸಸ್ ಅಲ್ಲಿ ಯೂಸ್ ಮಾಡಿದ್ರು ಫಸ್ಟ್ ಇದನ್ನ. ಓಕೆನಾ? ಈಗ ನೆಕ್ಸ್ಟ್ ಕ್ವಶನ್, 82nd ಕ್ವಶನ್ ಬಂದ್ಬಿಟ್ಟು ರೈಟ್ ದಿ ಕಾಸಲ್ ಆರ್ಗಾನಿಸಮ್ ಆಫ್ ಪೀಚ್ ಲೀಫ್ ಕರ್ಲ್. ಇಲ್ಲೇ ಇರೋದು ಟ್ರ್ಯಾಪ್ ಏನಂದ್ರೆ ಕರ್ಲಿಂಗ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಇನ್ ವೈರಸ್. ಆಯ್ತಾ? ಈಗ ನಾರ್ಮಲಿ ನಮಗೆ ಗೊತ್ತಿರೋದೇನು, ಲೀಫ್ ಕರ್ಲು ಅವೆಲ್ಲ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಮಾಡ್ತದೆ. ಈಗ ಏಪಿಡ್ಸ್ ಅಟ್ಯಾಕು ಇಲ್ಲ ಥ್ರಿಪ್ಸು ಇಂಥದ್ದೆಲ್ಲ ಮಾಡಿದಾಗ ಕರ್ಲಿಂಗ್ ಆಗುತ್ತೆ. ಸೊ ಆಗ ನಾವ್ ಏನ್ ಅನ್ಕೋತೀವಿ, ಇದು ಆಬ್ವಿಯಸ್ಲಿ ವೈರಸ್ ಇರುತ್ತೆ ಅಂತ.
ಬಟ್ ಆನ್ಸರ್ ಬಂದ್ಬಿಟ್ಟು ವೈರಸ್ ಅಲ್ಲ, ಆನ್ಸರ್ ಇಲ್ಲಿ ಬಂದ್ಬಿಟ್ಟು ಫಂಗಸ್. ಯಾಕೆಂದ್ರೆ ಇದ್ರದ್ದು ಕಾಸಲ್ ಆರ್ಗನಿಸಮ್ ಬಂದು ಟೆಫ್ರಿನಾ ಡಿಫಾರ್ಮಿಸ್. ನೋಡಿ ಇದೇ ಹೇಳೋದು ಏನಂದ್ರೆ ನಮ್ಗೆ ಈಸಿಯಾಗಿ ಕಾಣಿಸ್ಬೋದು ಕ್ವಶನ್, ಲೀಫ್ ಕಲ್ ಓಕೆ ಹಂಗಿದ್ರೆ ವೈರಸ್ ಇರುತ್ತೆ ಅಂತ. ಬಟ್ ಆನ್ಸರ್ ಬಂದ್ಬಿಟ್ಟು ಟೆಫ್ರಿನಾ ಡಿಫಾರ್ಮಿಸ್. ಏನಂದ್ರೆ ಒಂದೊಂದು ಸ್ಪೆಸಿಫಿಕ್ ಆರ್ಗಾನಿಸಮ್ ಅಲ್ಲಿ ಒಂದೊಂದು ಮೇಜರ್ ಈಗ ಡಿಸೀಸಸ್ ಇರುತ್ತೆ. ಈಗ ಪೀಚ್ ಲೀಫ್ ಕಲ್ ಬಂದ್ರೆ ಫಂಗಸ್, ಈಗ ಬರ್ಡ್ ಐ ಸ್ಪಾಟ್ ಅಂತ ಬರ್ತದೆ, ಇದರಲ್ಲಿ ಗ್ರೇಪ್ಸ್ ಅಲ್ಲಿ ಡಿಸೀಸಸ್, ಆ ತರ ಒಂದೊಂದು ಇಂಪಾರ್ಟೆಂಟ್ ಡಿಸೀಸ್ ಇರ್ತದೆ. ನಾವು ಆ ಡಿಸೀಸಸ್ ಬಗ್ಗೆ ಓದ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಇದು ಇದು ಏನಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಆನ್ಸರ್. ಸೊ ಈ ಸೆಷನ್ ಅಲ್ಲಿ ನಾವು ಇಷ್ಟು ಕ್ವಶನ್ ನೋಡಿದೀವಿ ಅಂದ್ರೆ 182 ಇಂದ ಆಲ್ಮೋಸ್ಟ್ 74. ಸೊ ಆಲ್ಮೋಸ್ಟ್ 9 ಕ್ವಶನ್ಸ್ ನಾವು ನೋಡಿದೀವಿ. ಸೊ ಏನಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 10 ಕ್ವಶನ್ಸ್. ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಪ್ಲಾಂಟ್ ಪೆಥಾಲಜಿ. ಏನಂದ್ರೆ ಎಕ್ಸಾಮ್ ಅಲ್ಲಿ ಯಾವುದೇ ಆಗಿರ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಅಂದ್ರೆ ಜಸ್ಟ್ ಆನ್ಸರ್ ಗೊತ್ತಿರೋದು ಇಂಪಾರ್ಟೆಂಟ್ ಅಲ್ಲ. ಈಗ ಅದರಿಂದ ಆಪ್ಷನ್ ಈಗ ಹೇಳೋದು ಬ್ಲಾಸ್ಟ್ ಆಫ್ ರೈಸ್ ಇಂದ ಯಾವ್ದು ಕಾಸಲ್ ಆರ್ಗನಿಸಮ್, ಯಾವ್ದು ಶೀತ್ ರಾಟ್ ಆಫ್ ರೈಸ್, ಸೋರೋಕ್ಲೋಡಿಯಂ ಒರೈಸೆ ಅದ್ರದ್ದು ಕಾಸಲ್ ಆರ್ಗನಿಸಮ್, ಓಕೆನಾ. ಆತರ ಯಾವ್ದು ಕಾಸಲ್ ಆರ್ಗನಿಸಮ್, ಶೀತ್ ಬ್ಲೈಟ್ ಆಫ್ ರೈಸ್ ಕಾಸಲ್ ಆರ್ಗನಿಸಮ್ ಯಾವ್ದು. ಈಗ ಇಲ್ಲಿ ಫೈಟೋಪೆಥಾಲಜಿಕಲ್ ಸೊಸೈಟಿ ಕೇಳಿರ್ಬೋದು, ನೆಕ್ಸ್ಟ್ ಕೇಳ್ಬೋದು ರಸ್ ಸೈಕಲ್ ಯಾರು ಅಂತ. ಆಗ ತಿರುಮಲ ಆಚಾರ್ಯದು ಕಾಂಟ್ರಿಬ್ಯೂಷನ್ ಏನು ಪ್ಲಾಂಟ್ ಪೆಥಾಲಜಿಗೆ, ಹಂಗೆ ಸ್ಟ್ಯಾನ್ಲಿ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್, ಡಾಯ್ ಅಂಡ್ ಫ್ರೆಂಡ್ಸ್ದು, ಬೆಜರಿಂಕೋ, ಐವನಸ್ಕಿ. ನೋಡಿ ಇಲ್ಲೇ ನಾವು 4 ಕ್ವಶನ್ ಫ್ರೇಮ್ ಮಾಡ್ಬೋದಾ, ಇಲ್ಲೂ 4 ಕ್ವಶನ್ ಫ್ರೇಮ್ ಮಾಡ್ಬೋದಾ, 4, 8, 12. ಆಮೇಲೆ ನಾನು ಕೇಳಿದ್ದೆ ಇಲ್ಲಿ ರೆಸ್ಟಿಂಗ್ ಸ್ಪೋರ್ ಆಫ್ ರಸ್ಟ್ ಡಿಸೀಸ್ ಇನ್ ವೀಟ್ ಯಾವುದು, ಟೀಲಿಯೋಸ್ಪೋರ್ಸ್ ಅಂತ ಹೇಳಿ ನಮ್ಗೆ ಗೊತ್ತಿತ್ತು ಆನ್ಸರ್. ಬಟ್ ಏನಂದ್ರೆ ರಸ್ಟ್ ಡಿಸೀಸ್ ಕಾಸ್ ಮಾಡಕ್ಕೆ ನಮಗೆ ಗೊತ್ತಿರೋದು ಯಾವುದು 5PAUTB ನಾನು ಹೇಳ್ಕೊಟ್ಟಿದ್ನಲ್ಲ ಶಾರ್ಟ್ ಫಾರ್ಮ್ ಓದೋದು, ಅದು ಇಂಪಾರ್ಟೆಂಟ್. ಯಾವ ಈಗ ಕೇಳ್ಬೋದು ಯೂರಿಡೋಸ್ಪೋರ್ಟ್ಸ್ ಆದ್ಮೇಲೆ ಯಾವ ಸ್ಪೋರ್ಟ್ಸ್ ಸ್ಟೇಜ್ ಬರುತ್ತೆ ಅಂತ ಗೊತ್ತಿದ್ರೆ ಇದು ಟೀಲಿಯೋಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಈಗ ಟೀಲಿಯೋಸ್ಪೋರ್ಟ್ಸ್ ಆದ್ಮೇಲೆ ಯಾವ ಸ್ಟೇಜ್ ಬರುತ್ತೆ ಅಂದ್ರೆ ಬೆಸಿಡಿಯೋಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಹಂಗೆ ಈಗ ಇಲ್ಲೂ ಅಷ್ಟೇ ಕೊನಿಡಿಯಾ ಅಂದ್ರೆ ಏನು, ಓಸ್ಪೋರ್ ಅಂದ್ರೆ ಏನು, ಟೀಲಿಯೋಸ್ಪೋರ್ ಅಂದ್ರೆ ಏನು. ಎಕ್ಸಾಮ್ ಏನಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಯಾಕೆ ಮಾಡ್ಬೇಕಂದ್ರೆ ಈಗ ಹೇಳೋದು 4, 4, 9 ಕ್ವಶನ್ ಅದ್ರಲ್ಲಿರೋ. ಈಗ ಈ ಕೋಚ್ ಪಾಸ್ಟುಲೇಟ್ ಬಿಟ್ಬಿಡಿ, ಯಾಕಂದ್ರೆ ಅದು ಏನಂದ್ರೆ ಫ್ಯಾಕ್ಚುಯಲ್ ಕ್ವಶನ್. ರಾಬರ್ಟ್ ಕೋಚ್, ವಿಲಿಯಂ ಕೋಚ್, ಸ್ಟೀವನ್ ಕೋಚ್ ಅವ್ರ ಬಗ್ಗೆ ಏನು ಓದೋದು ಬೇಡ. 4 ಆಪ್ಷನ್ಸ್ ಓದಿದ್ರು ನಮಗೆ ಹತ್ತತ್ರ 36 ಕ್ವಶನ್ಸ್ಗೆ ನಾವು ಕಂಟೆಂಟ್ ರೆಡಿ ಮಾಡ್ದಂಗೆ ಇರ್ತದೆ. ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್. ಐ ಹೋಪ್ ಈ ಸೆಷನ್ ನಿಮ್ಗೆಲ್ರಿಗೂ ಫ್ರೂಟ್ಫುಲ್ ಅನ್ಸಿರುತ್ತೆ ಅಂತ. ಸೊ ಮುಂದಿನ ಸೆಷನ್ ಅಲ್ಲಿ ನಾವು ಇನ್ನು ಪ್ರೀವಿಯಸ್ ಇಯರ್ ಬೇರೆ ಕ್ವಶನ್ಸ್ ಇಂದ ನೋಡ್ಕೊಂಡು ಬರೋಣ. ಸೊ ಈ ಸೆಷನ್ನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ತುಂಬ ಥ್ಯಾಂಕ್ಸ್.